ಫಿಲಮ್ ಇನ್ಸ್ಟಿಟ್ಯೂಟ್ ಬೇಕು ಅಂತ ಹೇಳಿ ತಿರುಗಿ 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 ಸೆಂಟ್ರಲ್ ಗೌರ್ಮೆಂಟ್ನವರು ಯಾರು ಅದಕ್ಕೆ ಇದೇ ಕೊಡಲಿಲ್ಲ. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ನವರು ಅವ್ರದ್ದು ಪ್ರಭಾಸ್ ಸ್ಟುಡಿಯೋ ಅಂತಿತ್ತು, ಆ ಪ್ರಭಾಸ್ ಸ್ಟುಡಿಯೋನೇ ಅವರು ಫಿಲಮ್ ಇನ್ಸ್ಟಿಟ್ಯೂಟ್ನವ್ರಿಗೆ ಕೊಟ್ಟರು, ಅವರು ಅಲ್ಲಿ ಮಾಡಿದ್ರು. ಇದೇ ರೀತಿ ಮೈಸೂರಲ್ಲಿ ಕೊಡಕ್ ಕಂಪ್ನಿಯವರು ಮೈಸೂರದು ವಾಟರ್ ಬಹಳ ಚೆನ್ನಾಗಿದೆ ಅಂತ ಹೇಳಿ ಫಿಲಮ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ನ KRS ಹತ್ರ ಹಾಕಿದ್ರು. ನಮ್ಮಲ್ಲಿ ರಾಜಕಾರಣಿಗಳು ಹೀಗೇನೆ ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಅದು ಊಟಿಗೆ ಹೋಯ್ತು. ಹೀಗೆ ಪ್ರತಿಯೊಂದು ನಾವು ಒಳ್ಳೊಳ್ಳೆದನ್ನೆಲ್ಲ ನಾವು ಕಳ್ಕೊಂಡು ಬಂದಿದ್ದೀವಿ. ಅದಕ್ಕೆ 70 ವರ್ಷ ಆದ್ರೂ ನಾವು ಇನ್ನೊಂದು ಫಿಲಮ್ ಸಿಟಿ ಮಾಡೋಕ್ಕಾಗಿಲ್ಲ. ಇದು ತೋರಿಸುತ್ತೆ ಹೇಗಿದೆ ನಮ್ಮ ರಾಜ್ಯದಲ್ಲಿ. 500 ಎಕರೆ ಕೊಟ್ಟು ದೇವರಾಜ ಅರಸು ಅವರು 70ನೇ ಇಸ್ವಿಲಿ ಅದನ್ನ ಒಂದು ಕಾರ್ಯರೂಪಕ್ಕೆ ತರಕ್ಕಾಗಲಿಲ್ಲ. ಯಾರನ್ನ ಬ್ಲೇಮ್ ಮಾಡಬೇಕು ಗೊತ್ತಾಗಲ್ಲ. ಇಂಡಸ್ಟ್ರಿಯವರಂತೂ ಪಾಪ ಯಾವಾಗ್ಲೂ 70 ವರ್ಷದಿಂದ ಫಿಲಮ್ ಸಿಟಿ ಆಗಬೇಕು, ಫಿಲಮ್ ಸಿಟಿ ಆಗಬೇಕು ಅಂತ. ಈಗ ಅದಕ್ಕೆ ಒಂದು ಒಳ್ಳೆ ಗಳಿಗೆ ಕೂಡು ಬಂದಿದೆ ಅಂತ ಕಾಣುತ್ತೆ. ಸಿದ್ದರಾಮಯ್ಯನವ್ರಿಗೆ ಇರೋವರೆಗೆ ಮಾತ್ರನೇ ನಂಬಿಕೆ ನನಗೆ. ಸಿದ್ದರಾಮಯ್ಯನವ್ರು ಹೋದ್ಮೇಲೆ ಮತ್ತೇನಾಗುತ್ತೋ ಗೊತ್ತಿಲ್ಲ ಫಿಲಮ್ ಸಿಟಿ. ಆದ್ರಿಂದ ಹೀಗೆ ಇವತ್ತು ಚಿತ್ರರಂಗದಲ್ಲಿ ಹಲವಾರು ವಿಷಯಗಳಿದೆ. ಒಟ್ಟಿನಲ್ಲಿ ಇವತ್ತು ಸುಮಾರು 200 ಪಿಕ್ಚರ್ 250 ಪಿಕ್ಚರ್ ನಾವು ತೆಗಿತಾ ಇದ್ದೀವಿ. ಅದರಲ್ಲಿ 2, 4, 5 ಮಾತ್ರ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದೆ. ಮಿಕ್ಕಿದ್ದೆಲ್ಲರಿಗೂ ಇವತ್ತಿನ ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ, ಒಬ್ಬ ಆಕ್ಟ್ರು ನನ್ನ ಪಿಕ್ಚರ್ ಚೆನ್ನಾಗಿದೆ ನೋಡ್ತಾ ಇಲ್ಲ ಅಂತ ಅಳೋ ವಿಡಿಯೋ ಕೂಡ ಬರೋ ಥರ ಆಗೋಗ್ಬಿಟ್ಟಿದೆ ಈಗ ಬರ್ತಾ ಬರ್ತಾ. ಇದು ಯಾತಕ್ಕೆ ಹಿಂಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಜನರ ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಜನರು ಅವರು ಈ ಕನ್ಸ್ಯೂಮರ್ ತರ ಅವ್ರಿಗಿರೋ ರೈಟ್ ಅವ್ರಿಗಿದ್ದಿದೆ. ಅವ್ರಿಗೇನು ಒಳ್ಳೇದನ್ ಬೇಕು ಅವ್ರು 1000 ರೂಪಾಯಿ ಕೊಟ್ಟು ನೋಡ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಫ್ರೀಯಾಗಿ ಬಂದ್ರು ನೋಡೋದಿಲ್ಲ. ಅದರಿಂದ ನಮ್ಮ ಜವಾಬ್ದಾರಿ ನಾವು ಯಾವ ರೀತಿ ಚಿತ್ರಗಳು ಮಾಡಬೇಕು, ಯಾವ ರೀತಿ ಅವ್ರಿಗೊಂದು ಇಂಟ್ರೆಸ್ಟ್ನ ಹುಟ್ಟಿಸ್ಬೇಕು. ಅದರಲ್ಲಿ ನೀವು ಮಾಧ್ಯಮದವರು ತುಂಬಾ, ಯಾಕಂದ್ರೆ ಫಸ್ಟ್ ನೀವೇ ಒಂದು ಸಿನಿಮಾ ಬಗ್ಗೆ ಏನು ಅಂತ ಅದರ ಒಂದು ತುಣುಕನ್ನ ತೋರಿಸಿ ಅದನ್ನ ಒಂದು ವಿಶ್ಲೇಷಣೆ ಮಾಡಿ ಜನಕ್ಕೆ ಥಿಯೇಟರ್ಗೆ ಬರೋಕ್ಕೆ ನೀವು ಬಹಳ ಮುಖ್ಯ ಆಗ್ತೀರಾ. ಪಾಪ ನೀವು ಕನ್ನಡ ಚಿತ್ರದವ್ರಿಗೆ ಬೇಕಾದಷ್ಟು ಕನ್ಸೆಷನ್ ಕೊಟ್ಟಿದ್ದೀರಾ. ಆದರೂ ನಮ್ಮಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಈ ಏನು ಅಂತ ಇದು ಗೊತ್ತಾಗ್ತಾ ಇಲ್ಲ. ಟಿಕೆಟ್ ಪ್ರೈಸ್ದು ಒಂದು ವಿಷಯ ಇತ್ತು. ಟಿಕೆಟ್ ಪ್ರೈಸ್ದು ಈಗ ಆಲ್ರೆಡಿ ಕೋರ್ಟಲ್ಲಿ ಇದ್ದು 23ನೇ ತಾರೀಕಿಗೆ ಇದೆ. ಈವನ್ ಸುಪ್ರೀಂ ಕೋರ್ಟ್ ಜಡ್ಜು ಕೇಳಿದ್ದಾರೆ, ಏನ್ರಿ 700 ರೂಪಾಯಿ 600 ರೂಪಾಯಿ ಪಾಪ್ಕಾರ್ನ್ ಇಟ್ಟರೆ ನೀರಿಗೆಲ್ಲ 600 ಇಟ್ಟರೆ ಯಾರು ಬರ್ತಾರೆ ಅನ್ನೋ ಥರದಲ್ಲಿ. ಸೊ ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ ದಿ ವರ್ಲ್ಡ್ ಅನ್ನೋದು ಸಿನಿಮಾ ಸ್ಟಾರ್ಟ್ ಆಗಿದ್ದೇ ಒಂದೊಂದು ಕಾಯಿನ್ಗೋಸ್ಕರ ಸಿನಿಮಾ ತೋರಿಸೋದು. ಅದು ಇವತ್ತು ಇಷ್ಟೊಂದು ಇದಾಗಿ ನಮ್ಮ ಚಿತ್ರಗಳು ಸೋಲ್ತಾ ಇದೆ, ಮೆಜಾರಿಟಿ ಸೋಲ್ತಾ ಇದೆ. ಈಗ ಅದರಲ್ಲಿ ನಾವು ಕಾಂತಾರ ವಿ ಶುಡ್ ಅಪ್ರಿಷಿಯೇಟ್, ಬಿಕಾಸ್ ಒಬ್ಬ ಡೈರೆಕ್ಟ್ರೇ ಆಕ್ಟರ್ ಆಗಿ ಅದರಲ್ಲಿ ಯಾವ ಹೀರೋ ಸಪೋರ್ಟ್ ಇಲ್ಲ. ಈಗ ಬೇರೆ ಒಬ್ಬ ಪಾಪ್ಯುಲರ್ ಹೀರೋ ಇದ್ದು ಸಿನಿಮಾ ಹೋಗೋಕ್ಕೂ ಡೈರೆಕ್ಟ್ರೇ ಹೀರೋ ಆಗಿ ಮಾಡಿರೋದು ರಿಷಬ್ ಶೆಟ್ಟಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅಂದ್ರೆ ಸಿನಿಮಾಗೆ ಇಂಥ ಫಾರ್ಮುಲಾನೇ ಇರಬೇಕು ಅಂತಿಲ್ಲ, ಒಳ್ಳೇದನ್ನ ಅಷ್ಟು ಚೆನ್ನಾಗಿ ಆರಿಸ್ಕೋತಾರೆ ಜನ. ಅದಕ್ಕೆ ಒಬ್ರು ಫ್ರೆಂಚ್ ರೈಟರ್ ಹೇಳ್ತಾರೆ, ಆಡಿಯನ್ಸ್ ಆರ್ ಆಲ್ವೇಸ್ ಕರೆಕ್ಟ್, ನಾವು ವಿ ಆರ್ ಮಿಸ್ಸಿಂಗ್ ಸಮ್ವೇರ್ ಸಮಥಿಂಗ್ ಅಂತ. ಹಾಗೆ ಈಗ ನೋಡಿ 900 ಕೋಟಿ ಮಾಡಬೇಕು ಅಂದ್ರೆ ಬರೀ ಒಬ್ಬ ಆಕ್ಟರು ಡೈರೆಕ್ಟರು ಬೇಸು ಕತೆ, ಆ ಕತೆ ನಮ್ಮ ಮಣ್ಣಿನ ಕತೆ. ಆದ್ರಿಂದ ಎಲ್ಲೇ ಚಿತ್ರಗಳು ಮಾಡುವಾಗ ನಮ್ಮ ಲೋಕಲ್ ಇನ್ಸಿಡೆಂಟ್ಗಳು ಎಷ್ಟಿರುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಈ ಚಿತ್ರದಲ್ಲಿ ನಾವು ಎಲ್ಲಾನು ಪ್ರತಿಯೊಂದುವೆ ಎಲ್ಲೆಲ್ಲಿ ಟೆರರಿಸ್ಟ್ಗಳಿದ್ರು, ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲಿಂದ ಬಂದಿದ್ರು, ಕ್ರಿಕೆಟ್ ಮ್ಯಾಚ್ ನೋಡಕ್ ಬಂದಿದ್ದಾಗ ಹೇಗೆ ಉಳ್ಕೊಂಡು ಟೆರರಿಸಮ್ಗೆ ಕೈ ಹಾಕಿದ್ರು, ಬೆಂಗಳೂರಿಗೆ ಎಲ್ಲೆಲ್ಲ ಅಟೆಂಪ್ಟ್ ಮಾಡಿದ್ರು, ಹೇಗೆ ಫಾಯಿಲ್ ಆಯ್ತು ಅದೆಲ್ಲ. ಆ ರೀತಿ ಹಲವಾರು ವಿಷಯಗಳನ್ನ ಈ ಚಿತ್ರದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ, ನಿಮಗೆ ಇಷ್ಟರಲ್ಲೇ ತೋರಿಸ್ತೀನಿ. ಸೊ ಎಲ್ಲ ನಿಮ್ಮ ಸಹಕಾರ ಕೊಟ್ಟು ಇವತ್ತು ಒಳ್ಳೆ ಚಿತ್ರಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಮತ್ತೆ ಜನ ಥಿಯೇಟ್ರಿಗೆ ಬರೋಂಗೆ ಆಗಬೇಕು. ಎಸ್ಪೆಷಲಿ ಈ ಚಿತ್ರಕ್ಕೆ ನನಗನ್ಸುತ್ತೆ ಮಕ್ಕಳು ಫ್ಯಾಮಿಲಿ ಪೂರ ಬರ್ತಾರೆ. ಯಾಕಂದ್ರೆ ಮಕ್ಕಳ ಅಡ್ವೆಂಚರ್ನ ನೋಡಿದ್ರೆ
ಐ ಥಿಂಕ್ ಒಂದು 15-20 ವರ್ಷದಲ್ಲಿ ಯಾವ ಅಡ್ವೆಂಚರ್ ಫಿಲ್ಮ್ಸೇ ಬಂದಿಲ್ಲ ಅಂತ ಕಾಣುತ್ತೆ ಮಕ್ಕಳಿಗೆ. ಆ ಥರದ್ದೊಂದು ಪ್ರಯತ್ನ ಮಾಡಿದ್ದೀರಿ. ಸೇಮ್ ನಮ್ಮ ನಾಗರಹೊಳೆ ನಲ್ಲಿ ಯಾವ ರೀತಿ ಮಾಡಿದ್ದೆ ಅದೇ ಕಾನ್ಸೆಪ್ಟ್ ಮೇಲೆ ಮಾಡಿದೆ. ಇದರಲ್ಲಿ ಎಲ್ಲ ಒಂದು 100 ಜನ ಇದ್ದಾರೆ, ಅದರಲ್ಲಿ 7 ಜನ ಮುಖ್ಯ. 7 ಮೆಂಬರ್ಸ್ ಅವರು ಬಹಳ ಮುಖ್ಯ ಆಗ್ತಾರೆ ಪಿಕ್ಚರ್ನಲ್ಲಿ. ಇಲ್ಲ ಒಂದು ಸಾಂಗ್ 18 ಮಿನಿಟ್ಸ್ ಒಂದು ಸಾಂಗ್. ಎಲ್ಲ ಸಾಂಗ್ಗಳು 3 ನಿಮಿಷ ಇರುತ್ತೆ, ಇದು 18 ನಿಮಿಷ ಇದೆ. 18 ಮಿನಿಟ್ಸ್ ಒಂದು ರೀಲ್ ಆಲ್ಮೋಸ್ಟ್. ಅದು ರೆಕಾರ್ಡ್. 18 ನಿಮಿಷ ಸಾಂಗ್ ಯಾರು ಮಾಡೇ ಇಲ್ಲ. ಅದು ಇಷ್ಟು ಜನ ಆಕ್ಟರ್ಗಳನ್ನ, ಅದು ಬಹಳ ಮುಖ್ಯ ಆಯ್ತು. ಯಾಕೆಂದ್ರೆ ನಿಜವಾಗ್ಲೂ ಅವ್ರಿಗೆಲ್ಲ ಎಷ್ಟು ಧನ್ಯವಾದ ಹೇಳಬೇಕು ಅಂದ್ರೆ, ಒಂದೊಂದ್ಸರಿ ಆಗೋಗ್ಬಿಟ್ಟದು, ಅದೊಂದು ಹಿಸ್ಟ್ರಿ ಆಗೋಯ್ತು. ಈಗ ಅವತ್ತು ನಾವು ಮಾಡದೇ ಇದ್ದೆ, ಅವ್ರು ಯಾರು ಬರದೇ ಹೋಗ್ಬಿಟ್ಟಿದ್ರೆ, ಇಲ್ಲ ನಾನು ಹೇಳಿದ್ದ ಒಂದು ಥಾಟ್ಗೆ ಅವರು ಒಪ್ಪಿ ಬಂದ್ರು, ಮಾಡೋಣ ಸರ್ ಇದನ್ನ ಅಂತ ಅಂದು. ಆವಾಗ ಅವರ ಒಂದು ಗ್ರೀನ್ ಸಿಗ್ನಲ್ ಇದೆಯಲ್ಲ, ಈ ತರ ಕಾನ್ಸೆಪ್ಟ್ಗೆ ಬಹಳ ಮುಖ್ಯ ಆಗುತ್ತೆ. ಸರಿ, ಒಳ್ಳೆ ಕಾನ್ಸೆಪ್ಟ್ ಇದ್ದಾಗ, ಗ್ರೀನ್ ಸಿಗ್ನಲ್ಸ್ ಇದ್ದಾಗ ಆದಾಗ, ಇವಾಗ ಇನ್ನೇ ಯಾರನ್ನು ಸೇರ್ಸಕ್ಕೆ ಆಗೋದಿಲ್ಲ. ಈಗಲೇ ಇಬ್ಬರನ್ನೇ ಸೇರ್ಸಕ್ಕಾಗಲ್ಲ, ಇನ್ನು 14 ಜನನೇ ಸೇರಿಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.